ನಮಸ್ಕಾರ ಸ್ನೇಹಿತರೆ. ಇತಿಹಾಸದ ಪುಟಗಳನ್ನು ತಿರುಗಿಸಿದಾಗ ಒಬ್ಬ ಬಡ ಕುಟುಂಬದ ಬಾಲಕನ ಕತೆ ನಮ್ಮ ಮುಂದೆ ಜೀವಂತವಾಗುತ್ತದೆ. ಕೈಯಲ್ಲಿ ಪುಸ್ತಕ, ಹೃದಯದಲ್ಲಿ ಕನಸು, ಮನಸ್ಸಿನಲ್ಲಿ ಅಜಯ ಧೈರ್ಯ. ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ಒಂದು ಯುಗದ ರೂಪಶಿಲ್ಪಿ. ಬಡತನದಿಂದ ಆರಂಭವಾದ ಜೀವನ, ಸಾವಿರ ಸೋಲುಗಳ ನಡುವೆ ನಿಂತ ಆತ್ಮವಿಶ್ವಾಸ, ಮಾನವ ಸಮಾನತೆಗೆ ಹೋರಾಡಿದ ಮಹಾನ್ ನಾಯಕ, ಜನರ ಸರ್ಕಾರ, ಜನರಿಂದ ಜನರಿಗಾಗಿ ಎಂಬ ಅಮರ ವಾಕ್ಯದಿಂದ ವಿಶ್ವದ ಹೃದಯ ಗೆದ್ದ ಮಹನೀಯ. ಅವರೇ ಅಮೆರಿಕದ 16ನೇ ಅಧ್ಯಕ್ಷರು, ಅಬ್ರಹಾಂ ಲಿಂಕನ್. ಇಂದು ನಾವು ತಿಳಿದುಕೊಳ್ಳೋಣ, ಒಂದು ಸಾಮಾನ್ಯ ಬಾಲಕ ಹೇಗೆ ಅಮರ ನಾಯಕನಾದನು ಎಂಬ ಅದ್ಭುತ ಪ್ರಯಾಣವನ್ನು. ಅಬ್ರಹಾಂ ಲಿಂಕನ್ ಅವರು 1809 ಫೆಬ್ರವರಿ 12ರಂದು ಅಮೆರಿಕ ದೇಶದ ಕೆಂಟಕಿ ರಾಜ್ಯದ ಲಾರೂ ಕೌಂಟಿ ಅನ್ನೋ ಒಂದು ಸ್ಥಳದಲ್ಲಿ ಒಂದು ಬಡ ಕೃಷಿಕ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಥಾಮಸ್ ಲಿಂಕನ್, ಅವರ ತಾಯಿ ನ್ಯಾನ್ಸಿ ಹ್ಯಾಂಕ್ ಲಿಂಕನ್. ಲಿಂಕನ್ ಅವರ ಬಾಲ್ಯ ಸುಖಕರವಾಗಿರಲಿಲ್ಲ. ಕುಟುಂಬದ ಆರ್ಥಿಕ ಸ್ಥಿತಿ ತುಂಬಾ ದುರ್ಬಲವಾಗಿತ್ತು. ಅವರು ಕೇವಲ 1 ವರ್ಷ ಶಾಲೆಗೆ ಹೋದರು. ಉಳಿದ ಶಿಕ್ಷಣವನ್ನು ಸ್ವಯಂ ಅಧ್ಯಯನದಿಂದ ಪಡೆದರು. ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡರು. ಈ ಘಟನೆ ಅವರ ಮನಸ್ಸಿಗೆ ಆಳವಾದ ನೋವನ್ನುಂಟು ಮಾಡಿತು. ಆದರೆ ದುಃಖದ ನಡುವೆ ಅವರು ಪುಸ್ತಕಗಳಲ್ಲಿ ಸ್ನೇಹ ಕಂಡುಕೊಂಡರು. ರಾತ್ರಿ ಹೊತ್ತು ದೀಪದ ಬೆಳಕಿನಲ್ಲಿ ಪುಸ್ತಕ ಓದುತ್ತಿದ್ದ ಬಾಲಕ ಮುಂದೆ ವಿಶ್ವ ಇತಿಹಾಸವನ್ನು ಬದಲಿಸುವ ನಾಯಕನಾಗುತ್ತಾನೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಅಬ್ರಹಾಂ ಲಿಂಕನ್ ಅವರು ಸ್ವಯಂ ಅಧ್ಯಯನದ ಮೂಲಕ ಜ್ಞಾನವನ್ನು ಗಳಿಸಿದರು. ಕಾನೂನು ಪುಸ್ತಕಗಳನ್ನು ಓದಿ ಸ್ವತಃ ವಕೀಲರಾದರು. ಅವರು ನ್ಯಾಯವನ್ನು ಪ್ರೀತಿಸುತ್ತಿದ್ದರು. ಅವರ ಮಾತು ಸರಳ ಆದರೆ ಆಳವಾದ ಅರ್ಥ ಹೊಂದಿತ್ತು. ಅಬ್ರಹಾಂ ಲಿಂಕನ್ ಅವರು 1842ರಲ್ಲಿ ಮೇರಿ ಟಾಡ್ ಅನ್ನವರನ್ನು ಮದುವೆಯಾದರು. ಅಬ್ರಹಾಂ ಲಿಂಕನ್ ಅವರ ರಾಜಕೀಯ ಜೀವನ ಸುಲಭವಾಗಿರಲಿಲ್ಲ. ಅವರು ಹಲವು ಬಾರಿ ಚುನಾವಣೆಯಲ್ಲಿ ಸೋತರು. 1832 ಶಾಸಕರಾಗಿ ಸೋಲು, 1858 ಸೆನೆಟ್ ಚುನಾವಣೆಯಲ್ಲಿ ಸೋಲು. ಆದರೆ ಸೋಲು ಅವರನ್ನು ಕುಗ್ಗಿಸಲಿಲ್ಲ. ಪ್ರತಿ ಸೋಲು ಅವರ ಮನೋಬಲವನ್ನು ಹೆಚ್ಚಿಸಿತು. 1860ರಲ್ಲಿ ಅವರು ಅಮೆರಿಕದ 16ನೇ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅಬ್ರಹಾಂ ಲಿಂಕನ್ ಅವರು ಅಧ್ಯಕ್ಷರಾಗಿದ್ದಾಗ ಅಮೆರಿಕದಲ್ಲಿ ಗೃಹ ಯುದ್ಧ ಆರಂಭವಾಯಿತು. ದಕ್ಷಿಣ ರಾಜ್ಯಗಳು ದಾಸ್ಯ ಪದ್ಧತಿಯನ್ನು ಉಳಿಸಿಕೊಳ್ಳಲು ಯುದ್ಧಕ್ಕೆ ಇಳಿದವು. ಲಿಂಕನ್ ಅವರ ಗುರಿ ಒಂದೇ, ದೇಶದ ಏಕತೆ ಮತ್ತು ಮಾನವ ಸಮಾನತೆ. ಅಬ್ರಹಾಂ ಲಿಂಕನ್ ಅವರು 1863ರಲ್ಲಿ 13ನೇ ತಿದ್ದುಪಡಿ ಮೂಲಕ ದಾಸ್ಯ ಪದ್ಧತಿಯನ್ನು ಸಂಪೂರ್ಣವಾಗಿ ಅಮೆರಿಕದಲ್ಲಿ ರದ್ದು ಮಾಡಿದರು. ಇದು ಮಾನವ ಹಕ್ಕುಗಳ ಇತಿಹಾಸದಲ್ಲಿ ಒಂದು ಮಹತ್ವದ ಘಟ್ಟವಾಯಿತು. ಅಬ್ರಹಾಂ ಲಿಂಕನ್ ಅವರು 1863ರಲ್ಲಿ ಗೆಟಿಸ್ಬರ್ಗ್ ಭಾಷಣ ಮಾಡಿದರು. ಈ ಭಾಷಣವು ಕೇವಲ 2 ನಿಮಿಷಗಳದ್ದಾಗಿದ್ದರೂ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಅವರ ಭಾಷಣದಲ್ಲಿ ಬಳಸಿದ ಒಂದು ಪ್ರಸಿದ್ಧ ವಾಕ್ಯ, ಗವರ್ಮೆಂಟ್ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್, ಶಾಲ್ ನಾಟ್ ಪೆರಿಶ್ ಫ್ರಾಮ್ ದ ಅರ್ತ್. ಈ ಒಂದು ವಾಕ್ಯವೇ ಪ್ರಜಾಪ್ರಭುತ್ವದ ಅರ್ಥವನ್ನು ವಿಶ್ವಕ್ಕೆ ತಿಳಿಸಿತು. ಅಬ್ರಹಾಂ ಲಿಂಕನ್ ಅವರು ದೊಡ್ಡ ಪುಸ್ತಕಗಳನ್ನು ಬರೆಯಲಿಲ್ಲ, ಆದರೆ ಅವರ ಭಾಷಣಗಳು, ಪತ್ರಗಳು ಮತ್ತು ಬರಹಗಳು ನಂತರ ಸಂಗ್ರಹವಾಗಿ ಪ್ರಕಟಗೊಂಡಿವೆ. ಅಬ್ರಹಾಂ ಲಿಂಕನ್ ಅವರಿಗೆ ಜೀವಿತಾವಧಿಯಲ್ಲಿ ಅಧಿಕೃತ ಪ್ರಶಸ್ತಿಗಳು ದೊರಕಲಿಲ್ಲ, ಆದರೆ ಮರಣಾನಂತರ ಅವರು ಅಮೆರಿಕದ ಶ್ರೇಷ್ಠ ಅಧ್ಯಕ್ಷರಲ್ಲಿ ಒಬ್ಬರಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ಅಮೆರಿಕದ ಅತ್ಯುತ್ತಮ ಅಧ್ಯಕ್ಷರ ಪಟ್ಟಿಯಲ್ಲಿ ಸದಾ ಮೊದಲ ಸ್ಥಾನಗಳಲ್ಲಿ ಇರುತ್ತಾರೆ. ವಾಷಿಂಗ್ಟನ್ ಡಿಸಿಯಲ್ಲಿ ಲಿಂಕನ್ ಮೆಮೋರಿಯಲ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಹಾಗೆ ಅಮೆರಿಕದ $5 ನೋಟಿನ ಮೇಲೆ ಅವರ ಭಾವಚಿತ್ರವಿದೆ. ಅಬ್ರಹಾಂ ಲಿಂಕನ್ ಅವರು 1865 ಏಪ್ರಿಲ್ 14ರಂದು ವಾಷಿಂಗ್ಟನ್ ಡಿಸಿಯಲ್ಲಿ ಫೋರ್ಡ್ ಥಿಯೇಟರ್ನಲ್ಲಿ ನಾಟಕ ವೀಕ್ಷಿಸುತ್ತಿದ್ದಾಗ ಜಾನ್ ವಿಲ್ಕ್ಸ್ ಬೂತ್ ಎಂಬ ವ್ಯಕ್ತಿಯಿಂದ ಗುಂಡಿಕ್ಕಲ್ಪಟ್ಟರು. ಮರುದಿನ ಅವರು ನಿಧನರಾದರು. ಅಂದರೆ 1865 ಏಪ್ರಿಲ್ 15ರಂದು ಅಬ್ರಹಾಂ ಲಿಂಕನ್ ಅವರು
ಮರಣ ಹೊಂದಿದರು. ಒಂದು ಮಹಾನ್ ನಾಯಕನ ಜೀವನ ಹೀಗೆ ದುಃಖಕರವಾಗಿ ಅಂತ್ಯವಾಯಿತು. ಅಬ್ರಹಾಂ ಲಿಂಕನ್ ಅವರ ಜೀವನ ನಮಗೆ ಕಲಿಸುವುದೇನೆಂದರೆ, ಬಡತನ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ನಿಮ್ಮ ಧೈರ್ಯವೇ ನಿಮ್ಮ ಗುರಿಯನ್ನು ತಲುಪಿಸುತ್ತದೆ. ಸೋಲುಗಳು ಅವರನ್ನು ನಿಲ್ಲಿಸಲಿಲ್ಲ, ಟೀಕೆಗಳು ಅವರನ್ನು ಕುಗ್ಗಿಸಲಿಲ್ಲ, ಸಂಕಷ್ಟಗಳು ಅವರನ್ನು ಮುರಿಯಲಿಲ್ಲ. ಅವರು ತೋರಿಸಿದ ದಾರಿ ಒಂದೇ: ಸಮಾನತೆ, ನ್ಯಾಯ ಮತ್ತು ಮಾನವೀಯತೆ. ಗುಂಡಿನ ಸದ್ದು ಅವರ ಜೀವನವನ್ನು ನಿಲ್ಲಿಸಿತು, ಆದರೆ ಅವರ ಆಲೋಚನೆಗಳು, ಅವರ ಆದರ್ಶಗಳು, ಅವರ ಕನಸುಗಳು ಎಂದಿಗೂ ನಿಲ್ಲಲಿಲ್ಲ. ಒಬ್ಬ ಸಾಮಾನ್ಯ ಬಾಲಕನಿಂದ ಅಮರ ನಾಯಕನಾದ ಅಬ್ರಹಾಂ ಲಿಂಕನ್ ಅವರ ಕತೆ ನಮಗೆ ಸದಾ ನೆನಪಿಸುತ್ತದೆ. ಸತ್ಯ ಮತ್ತು ಧೈರ್ಯ ಇರುವವನು ಇತಿಹಾಸವನ್ನು ಬದಲಾಯಿಸಬಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.